ಧಾರವಾಡದಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆ ಹಾಗೂ ಕಲಾಮೇಳ ಆಗಸ್ಟ್ 9ರಂದು ನೆಹರು ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮ. ಧಾರವಾಡ ಆದಿವಾಸಿ ಪರಿಹರಣಿಕಾರಿ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಅಂಗವಾಗಿ ಆಗಸ್ಟ್ 9ರಂದು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆ, ಆದಿವಾಸಿ ಬುಡಕಟ್ಟು ಕಲಾಮೇಳ ಹಾಗೂ ಆದಿವಾಸಿ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಯುಕ್ತ ರಾಷ್ಟ್ರ ಸಂಸ್ಥೆ ಘೋಷಿಸುವ ವಿಶ್ವ ಆದಿವಾಸಿ ದಿನಾಚರಣೆ ಅಂಗವಾಗಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ 49ಕ್ಕೂ ಹೆಚ್ಚು ಆದಿವಾಸಿ ಸಮುದಾಯಗಳ ಸಂಸ್ಕೃತಿ, ಪರಂಪರೆ, ಭಾಷೆ, ಜೀವನ ಪದ್ಧತಿ ಹಾಗೂ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ವಾಸುದೇವ್ ಕಾಳೆ ಅಂತೇಳಿ ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ ನಿರ್ದೇಶಕರು. ನಮ್ಮ ವಿಶ್ವ ಆದಿವಾಸಿ ದಿನಾಚರಣೆ ಅಂಗವಾಗಿ ಆಗಸ್ಟ್ 9 ಆದಿವಾಸಿ ಬುಡಕಟ್ಟುಗಳ ಎಲ್ಲರೂ ಸೇರಿ ಹುಬ್ಬಳ್ಳಿಯಲ್ಲಿ ನೆಹರು ಗ್ರೌಂಡಿನಲ್ಲಿ ಒಂದು ಆದಿವಾಸಿ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ 49 ಬುಡಕಟ್ಟುಗಳು ಇಲ್ಲೆಲ್ಲ ಸೇರ್ತಾ ಇದ್ದೇವೆ. ಮತ್ತು ಇದ್ರ ಜೊತೆಗೆ ಕಲಾ ತಂಡಗಳು, ಎಲ್ಲ ಸಮುದಾಯದ ಬುಡಕಟ್ಟು ಕಲಾ ತಂಡಗಳು ಸೇರ್ತಾ ಇದ್ದಾವೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಪಾರ್ದಿ ಅರಣ್ಯಕಾರಿ ಸಮುದಾಯಗಳು ಹೆಚ್ಚೆಚ್ಚು ಸೇರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಭಾಳ ಕಮ್ಮಿ ಅದಂತ ತೋರಿಸ್ಯಾರ. ಮೇಲಾಗಿ ನಾವು ಪಾರ್ದಿ ಸಮಾಜದವರು ಮೊದಲು 2011ರಲ್ಲಿ 11,000 ಅಂತೇಳಿ ತೋರಿಸಿದ್ರು. ಆಮೇಲೆ 2024-25ರಲ್ಲಿ ನಾವು ತಿಳಿದಂತೆ ಅದು ಜನಸಂಖ್ಯೆ ಆಧಾರ 7,000 ಅಂತೇಳಿ ತೋರಿಸಿದ್ರು. ಇನ್ನು ಅದೇ ರೀತಿಯಿಂದ ನಾವು ಸ್ವಲ್ಪ ಸರಳು ಬಿಟ್ಟೇವು ಅಂತ ಹೇಳಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸುಮಾರು 3,000 2,000 ಅಂತೇಳಿ ನಮಗೆ ಕಳ್ಕೊಂತೀವಿ, ನಾವು ಸಮುದಾಯನ ಕಳ್ಕೊಂತೀವಿ. ಈ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಉತ್ತರ ಕರ್ನಾಟಕದ ಸೆಟಲ್ಮೆಂಟ್ ನಿವಾಸಿಗಳು ಅಂತೇಳಿ ನಮಗಂತಾರೆ. ಸೆಟಲ್ಮೆಂಟ್ನಲ್ಲೇ ನಾವು ಬುಡಕಟ್ಟು ಸಮುದಾಯದವರು. ಆಕ್ಚುಲಿ ನಾವು ಬುಡಕಟ್ಟು ಸಮುದಾಯದಿಂದ ನಮಗೆ ಬ್ರಿಟಿಷ್ ಸರ್ಕಾರದವರೇ ಎಲ್ಲ ಸೆಟಲ್ಮೆಂಟ್ ಅಂತೇಳಿ ಇದು ಮಾಡಿದ್ರು. ಆ ಉದ್ದೇಶದಿಂದ ಬಿಜಾಪುರ, ಬಾಗಲಕೋಟ, ಹುಬ್ಬಳ್ಳಿ, ಧಾರವಾಡ, ಗದಗ ಇಲ್ಲೆಲ್ಲ ನಮ್ಮ ಸೆಟಲ್ಮೆಂಟ್ ಎಲ್ಲದಾವ ಎಲ್ಲ ಸಮುದಾಯದವರು ಸೇರಿ ಒಂದು ವಿಶ್ವ ಆದಿವಾಸಿ ದಿನಾಚರಣೆಯನ್ನ ಎಲ್ಲರೂ ಜೋರಾಗಿ ಬಾರಿ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಅನ್ಬೋದು ಇದು. ಯಾಕಂತ ಹೇಳಿದ್ರೆ ನಮ್ಮದೇ ಆದಂತದ ಕೆಲವೊಂದು ಅಭಿವೃದ್ಧಿ ನಿಗಮ, ನಾವು ಯಾವ್ಯಾವ್ದೋ ಅಭಿವೃದ್ಧಿ ನಿಗಮಕ್ಕೆ ಹಾಕ್ಬಿಟ್ಟಾರ. ನಮಗೆ ಅಲೆಮಾರಿ ಅಭಿವೃದ್ಧಿ ನಿಗಮದಾಗ ಹಾಕಿದ್ರು, ಆಮೇಲೆ ನಮ್ಮ ಆದಿವಾಸಿ ಅಭಿವೃದ್ಧಿ ನಿಗಮದಾಗ ಹಾಕಿದ್ರು. ಜನಸಂಖ್ಯೆ ಆಧಾರ ಮೇಲೆ ಅವರೆಲ್ಲ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾ ಇದಾರೆ. ನಮ್ಮ ಜನಸಂಖ್ಯೆ ನೋಡಿದ್ರೆ ನೀವು 7,000 ತೋರಿಸ್ತೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಆದಿವಾಸಿ ಸಮುದಾಯದ ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಶಿಕ್ಷಣ, ಆರೋಗ್ಯ, ಉದ್ಯೋಗ, ಅರಣ್ಯ ಹಕ್ಕು, ಭೂ ಹಕ್ಕು ಹಾಗೂ ಸಾಮಾಜಿಕ ನ್ಯಾಯ ಕುರಿತು ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಆದಿವಾಸಿ ಸಾಂಸ್ಕೃತಿಕ ಪ್ರದರ್ಶನಗಳು, ಬುಡಕಟ್ಟು ಕಲಾಮೇಳ, ಸಾಂಪ್ರದಾಯಿಕ ನೃತ್ಯಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಆದಿವಾಸಿ ಸೂಲಗಿತ್ತಿಯರಿಗೆ ಆದಿವಾಸಿ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಂಘದ ಪದಾಧಿಕಾರಿಗಳು ಪತ್ರಿಕೆಯ ಪ್ರಕಟಣೆ ತಿಳಿಸಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ. ಕ್ಯಾಮ್ರಾಮನ್ ಶಿವರಾಜ್ ಜೊತೆಗೆ ಶಶಿಕಾಂತ್ ಗೋರವರ್, ಪಬ್ಲಿಕ್ 5, ಧಾರವಾಡ.